ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ GN ಶ್ರೀನಿವಾಸ್ ಗೌಡ, ಕರವೇ ಸಿಂಹ ಸೈನ್ಯ ರಾಜ್ಯಾಧ್ಯಕ್ಷ. ಸ್ನೇಹಿತರೆ, ಇವತ್ತು ನಾವಿದ್ದೀವಿ ರಾಮಮೂರ್ತಿ ನಗರ TC ಪಾಳ್ಯ ಮೇನ್ ರೋಡು, PNT ಲೇಔಟು, ಆನಂದಪುರಕ್ಕೂ ಅಕ್ಷಯ ನಗರಕ್ಕೂ ಮಧ್ಯದಲ್ಲಿ. ಆದರೆ ಒಂದು ರೀತಿ ನಾನು ದಿಗ್ಭ್ರಮೆ ಆಗಿಬಿಟ್ಟಿದೆ ನನಗೆ. ನಾನು ಕರ್ನಾಟಕದಲ್ಲಿದ್ದೀನ, ಅದರಲ್ಲಿ ಬೆಂಗಳೂರಲ್ಲಿದ್ದೀನ. ಇದು ಇಲ್ಲ ಯಾವುದದು ಬಾಂಗ್ಲಾದೇಶ್ ಕೂಡ ಇಲ್ಲೇ ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಬಾಂಗ್ಲಾದೇಶನೇ ಅನ್ನಿಸ್ತಾ ಇದೆ ನನಗೆ. ನೋಡಿ, ರಾಶಿ ಕಸ ಒಂದು ಕಡೆ. ಇಲ್ಲಿ ಇವ್ರು ಯಾರೋ ಗೊತ್ತಿಲ್ಲ ನೋಡಿ, ಕಸದ ರಾಶಿಗಳು. ನಮ್ಮ ಗ್ರೇಟರ್ ಬೆಂಗಳೂರಿದು, ಇದು ನಮ್ಮ ಗ್ರೇಟರ್ ಬೆಂಗಳೂರು ಗ್ರೀನ್ ಸಿಟಿ. ಇದು ಎಂಥ ಉದ್ಯಮಗಳಿರುವಂಥ ಜಾಗ ನೋಡಿ. ಗ್ರೇಟರ್ ಬೆಂಗಳೂರು. ಕೃಷ್ಣ ಬೈರೇಗೌಡ್ರಿ, ನಿಮ್ಗೆ ಹೇಳ್ತಾ ಇದ್ದೀನಿ, ನೀವೇನೋ ಭಾಳ ಸ್ವಚ್ಛತೆ ಕಡೆ, ಫುಟ್ಪಾತ್ ಕಡೆ ಎಲ್ಲ ಮಾಡ್ತಿದ್ದೀರಿ. ಯಾವುದೂ ಕಾರ್ಯರೂಪಕ್ಕೆ ಬರಲಿಲ್ಲ. ನಿಮ್ಮ ಕೈಯಲ್ಲಿ ಯಾವುದು ಪೂರ್ವ ಆಲೋಚನೆಯೇ ಇಲ್ಲ ನಿಮಗೆ. ಇದೆಲ್ಲ ಏನಪ್ಪ, ಇದು ಬೆಂಗಳೂರಲ್ಲೇ ಇದ್ದೀವಿ ಹಂಗೆ ಅಂದ್ಕೊಂಡಿದ್ದೀವಿ. ಅಂದರೆ ಇಲ್ಲಿಗೆ ಬಂದರೆ ಮಾತ್ರ ನಾನು ಬೆಂಗಳೂರು ಬಿಟ್ಟು ಎಲ್ಲೋ ಬೇರೆ ಕಡೆ ಬಂದುಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಇದು ಒಂದು ತಿಪ್ಪೆ, ಇದು ಗಾರ್ಬೇಜ್ ಸಿಟಿ. ಇದು ಬೆಂಗಳೂರಿನ ಹೋಗ್ಬಿಟ್ಟು ಮಾನ ಮರ್ಯಾದೆ ಹಾಳು ಮಾಡಿದರೆ ಅದು ನೀವೇ ರಾಜಕಾರಣಿಗಳು, ಇಲ್ಲಿನ ಅಧಿಕಾರಿಗಳು. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನಿಮಗೆ ಯಾರು ಹೇಳೋವರಿಲ್ಲ ಕೇಳೋವರಿಲ್ಲ. ಬೇಕಾದಷ್ಟು ದಂಡ ಹಾಕೋದು, ಜನ ಯಾರು ಕೇಳಲ್ವಲ್ಲ ನಿಮ್ಮನ್ನು. ಕೇಳಿದ್ರೆ ನೀವು ಕೇಸುಗಳಾಗ್ಬಿಡೋದು. ನಿಮ್ಮ ಯೋಗ್ಯತೆ ನಿಮ್ಮ ಕೈಯಲ್ಲಾಗೋದು ಅಷ್ಟೇ. ಕೃಷ್ಣ ಬೈರೇಗೌಡ್ರಿಗೆ ತಲುಪೋವರೆಗೂ ಈ ವಿಡಿಯೋ ಮಾಡಿ ಕಳಿಸ್ಕೊಡಿ. ಯಾಕೆಂದರೆ ತೆರಿಗೆ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ತಾ ಇದ್ದೀವಿ, ಕೋಟ್ಯಾಂತರ ರೂಪಾಯಿ ತೆರಿಗೆ ಕಟ್ತಾ ಇದ್ದೀವಿ. ಇದಾ ನೋಡ್ರಿ, ಇದು ಹೆಂಗಿದೆ. ನಾನು ಹೆಚ್ಚು ಕಡಿಮೆ 17ನೇ ದಿನ ರೀ ಇವತ್ತು. 17 ದಿನ ಇಡೀ ಕ್ಷೇತ್ರ ಸುತ್ತಾ ಇದ್ದೀವಿ. ನಾವು ಮಾಡೋ ಕೆಲಸನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ನಮ್ಮ ಬೆಂಗಳೂರು ನಗರ ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ವಿದೇಶದವ್ರು ಒಪ್ಕೊಂಡಿದ್ದಾರೆ. ಆದರೆ ನಮ್ಮ ಅಧಿಕಾರಿಗಳು ಒಪ್ಕೊಳ್ಳೋಕೆ ತಯಾರಿಲ್ಲ. ಅವ್ರು ಕೆಲಸ ಮಾಡಲಿಕ್ಕೆ ಯೋಗ್ಯರಿವಲ್ಲ, ಅವ್ರು ಮಾಡೋದು ಇಲ್ಲ. ನಾವು ಎಲ್ಲಿ ಕಳಿಸಿದ್ರೆ ಅಲ್ಲಿ ಅಟೆಂಡೆಡ್ ಅಂತ ಕಳಿಸ್ತಾರೆ. ಕನ್ನಡ ಬರೆಯೋಕ್ಕೂ ಬರಲ್ಲ ಅಧಿಕಾರಿಗಳಿಗೆ. ಆ ಗಂಡಸು ಶ್ರೀನಿಧಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಏನ್ರಿ ಮಾಡ್ತಾ ಇದ್ದೀರಿ ರೇ? ನಿಮ್ಮ ಕೆಲಸ ಏನ್ರಿ? ಬರೀ ಪ್ಲಾಸ್ಟಿಕ್ ಕವರ್ ಮಾತ್ರನಾ? ಪ್ಲಾಸ್ಟಿಕ್ ಕವರ್ ತಡೆಗಟ್ಟಕ್ಕೆ ನಿಮ್ಮ ಕೈಲಾಗಲ್ಲ, ಪ್ಲಾಸ್ಟಿಕ್ ಕವರ್ಗೆ ದಂಡ ಹಾಕಕ್ಕೆ ನಿಮ್ಮ ಕೈಲಾಗುತ್ತೆ. ಇದೇನೇನ್ರಿ ನಿಮ್ಮ ಕೆಲಸ? ನಿಮ್ಮ ಉದ್ಯೋಗ ಏನ್ರಿ? ಕಸ ಕ್ಲೀನ್ ಮಾಡಿಸೋದು, ರೋಡ್ ಕಸ ಗುಡಿಸೋದು. ಯಾವ ಸೈಟಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಕವರೇ, ಯಾವ ಸೈಟಲ್ಲಿ ನೋಡಿದ್ರು ಕಸನೇ. ಇದೇನ್ರಿ ಇದು? ಇದ್ರ ಬಗ್ಗೆ ಏನು ಹೇಳ್ತೀರಿ ಹೇಳಿ? ನೀವು ಉತ್ತರ ಕೊಡಬೇಕು. ನನಗೇನು ಕೆಲಸ ಇಲ್ದಿರ 17 ದಿನದಿಂದ ನನ್ನ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಾನು ಉದ್ಯಮಿಯಾಗಿ ಇವತ್ತು ಪ್ರತಿದಿನ ಒಂದು ಮಧ್ಯಾಹ್ನ ಕೆಲಸ ಮಾಡಿ 6 ಗಂಟೆಯಿಂದ 11-12 ಗಂಟೆವರೆಗೂ ಕೆಲಸ ಮಾಡ್ತಾ ಇದ್ದೀನಿ ಜನರಿಗೋಸ್ಕರ. ನೀವೇನು ಮಾಡ್ತಾ ಇದ್ದೀರಾ ಸಂಬಳ ತಗೊಂಡು? ಉತ್ತರ ಕೊಡಿ.